ನಿವೇಶನ ಹಂಚಿಕೆ ವಿಚಾರದಲ್ಲಿ ಬಿಡಿಎ ಅಧಿಕಾರಿಗಳು ಡೀಲಿಂಗ್ ಮಾಡಿರುವ ಆರೋಪ ಕೇಳಿಬಂದಿದೆ. ನಿವೇಶನದ ದರದಲ್ಲೂ ರೈತ ಹಾಗೆಯೇ ಅಧಿಕಾರಿಗಳು ಚೌಕಾಸಿ ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಭಾರೀ ಅಕ್ರಮ ಆಗಿರುವಂತ ಆರೋಪ ಆಯಿತು. ನಿವೇಶನದ ದರದಲ್ಲೂ ರೈತ ಹಾಗೂ ಅಧಿಕಾರಿಗಳ ಚೌಕಾಸಿ. ಕೆಂಪೇಗೌಡ ಲೇಔಟ್ನಲ್ಲಿ ಭಾರೀ ಅಕ್ರಮ ಆಗಿರುವಂತ ಆರೋಪ ಕಂಡು ಬಂದಿದೆ. ಬಿಡಿಎ ಸಹಾಯಕ ಕಾರ್ಯಪಾಲಕ ಅಭಿಯಂತರರೊಬ್ಬರ ಆಡಿಯೋ. ಅಧಿಕಾರಿ ಅಶೋಕ್ ಬಾಗಿ ಮಾತನಾಡಿದ್ದಾರೆ ಎನ್ನಲಾಗಿರುವಂಥ ಆಡಿಯೋ ಇದು. ಪಶ್ಚಿಮ ವಲಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಂಪೇಗೌಡ ಲೇಔಟ್ ಭೂ ಮಾಲೀಕರಿಗೆ ಪರಿಹಾರವಾಗಿ ನಿವೇಶನ ಕೊಡಲಾಗಿತ್ತು. ಪ್ರೋತ್ಸಾಹದಾಯಕ ನಿವೇಶನ ಹಂಚಿಕೆಯಲ್ಲಿ ಭಾರೀ ಅಕ್ರಮ ಆಗಿರುವಂಥ ಆರೋಪ ಕೇಳಿಬಂದಿದೆ. ರೈತರಿಂದ ಹಣಕ್ಕಾಗಿ ಅಧಿಕಾರಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನಲಾಗಿದೆ. ಈ ಆಡಿಯೋ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಎಡಬ್ಲ್ಯೂ ಅಶೋಕ್ ಬಾಗಿ ವಿರುದ್ಧ ದೂರು ಹಿನ್ನೆಲೆಯಲ್ಲಿ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಆಯುಕ್ತ ಮಣಿವಣ್ಣನ್ ಇವರಿಂದ ಡಬಲಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. 100, 200, 400 ಅಂತ ಡೀಲಿಂಗ್ ಮಾಡ್ತಾ ಇದ್ದಾರೆ. ಈ ಕುರಿತು ಆಡಿಯೋದಲ್ಲೂ ಕೂಡ ಉಲ್ಲೇಖ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಒಂದು ಕಡೆಯಲ್ಲಿ ನಿವೇಶನ ಹಂಚಿಕೆ ವಿಚಾರದಲ್ಲೂ ಕೂಡ ರೈತರು ಮತ್ತು ಅಧಿಕಾರಿಗಳು ಚೌಕಾಸಿ ಮಾಡಿದ್ದಾರೆ ಎನ್ನುವಂಥ ಆರೋಪ, ಇನ್ನೊಂದು ಕಡೆಯಲ್ಲಿ ರೈತರಿಂದಲೇ ಹಣವನ್ನ ಕೇಳಿದ್ದಾರೆ ಎನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಹಲೋ, ಏನಣ್ಣ ಹಿಂಗ್ ಮಾತಾಡ್ತೀರಾ? ಫೈನಲ್ಲು ನಾನು ಏನ್ ಮಾಡ್ಬೇಕು ಹೇಳ್ಬೇಡಣ. 550 ಮಾಡ್ಬಿಡು. ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ್ರ ನಾವು. ಅಣ್ಣ ನಾವು ಏನ್ ನನ್ನ ನೋಡೋಣ ಒಂದ್ ಸ್ವಲ್ಪ 450 ಒಂದ್ ಫೈನಲ್ ಮಾಡಿದ್ರೆ ಅಷ್ಟೇ ಫೈನಲ್ ಮಾಡೋಣ. ನಾವು ಏನೋ ಒಂದ್ ಮುಗಿಸ್ಬಿಡ್ತೀವಿ. ನಾಳೆ ಸ್ವಲ್ಪ ವ್ಯವಸ್ಥೆ ಮಾಡ. ನಾನ್ ಮಾಡ್ತೀನಿ. ಆಯ್ತು, ನಾನ್ ಬೆಳಗ್ಗೆ ಕಾಲ್ ಮಾಡ್ತೀನಿ ನಿಮ್ಗೆ. ಆಯ್ತಣ್ಣ, ಬೆಳಗ್ಗೆ ಕಾಲ್ ಮಾಡ್ತೀನಿ. ಮೀಟ್ ಮಾಡ್ತೀನಿ ನಾಳೆ. ಟೋಟಲ್ ಎಷ್ಟು? ಅದೆಲ್ಲ ನೋಡಿ ವಾಟ್ಸಪ್ ಮಾಡ್ತೀನಿ ಅಣ್ಣ. 3-4 ಫೈಲ್ ಅದು ನಿಮಗ್ ಮಾಡ್ತೀನಿ ಅಣ್ಣ. ಕಾಸು ಕೊಡ್ತೀನಿ. ಸಾರಿ, ಮಾಡ್ತೀನಿ ಅಣ್ಣ. ಕಟ್ ಆಯ್ತು ಅಣ್ಣ. ಅದ್ರದ್ದು ಅಡ್ವಾನ್ಸ್ ಅಮೌಂಟ್ 30 lakhs ಇದೆ. ಆಮೇಲೆ ನಾನು ಜ್ಞಾಪಕ ಇರ್ಲಿ, ನಾನು ಅದು ಮೈಂಡಲ್ಲೇ ಓಡ್ತಾ ಇರುತ್ತೆ. ಹಲೋ, ಆಯ್ತಣ್ಣ, ಓಕೆ ಅಣ್ಣ. ಈಗ ಅಣ್ಣ ಏನ್ ಗೊತ್ತಾ? ಹಲೋ, ಈಗ ಫೈನಲ್ ಅವ್ರಿಗೆ ಏನ್ ಹೇಳೋಣ? ಅಷ್ಟೊಂದು ಕಷ್ಟ ಆಯ್ತಣ್ಣ. 600 rupees ಎಲ್ಲ ತುಂಬಾ ಕಷ್ಟ ಆಯ್ತಣ್ಣ. ಅದು ಒಂದ್ ನಿಮಿಷ ರೀ. ಅದ್ರಲ್ಲೂ 575 ನೀವಂತೀರಾ, 25 ನನ್ಗೆ ಅಂತೀರ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇಲ್ಲಿ ಹಣ ಕೇಳಿದ್ದಾರೆ ಎನ್ನುವಂಥ ಒಂದು ಆರೋಪ, ಹಾಗೆಯೇ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಸಂಪತ್ತು, ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಲೇಔಟ್ ಯಾವುದಾದ್ರೂ ಇದೆ ಅಂತಂದರೆ ಅದು ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲೂ ಒಂದು ಅಂತಲೂ ಕೂಡ ಹೇಳ್ಬೋದು. ಈ ಲೇಔಟ್ ಪ್ರಾರಂಭವಾಗಿ 15 ವರ್ಷಗಳು ಕಳೆದರೂ ಕೂಡ ಏನು ಸುಮಾರು ಜನ, ಸಾವಿರಾರು ಜನ ರೈತರು ಆ ಬಿಡಿಗೆ ಏನು ಭೂ ಸ್ವಾಧೀನವನ್ನು ಪಡಿಸ್ಕೊಂಡಿದ್ದಾರೆ. ಆದರೆ ಆ ಒಂದು ರೈತರಿಗೆ ಇದುವರೆಗೂ ಸರಿಯಾದಂಥ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ಬದಲಿ ನಿವೇಶನವನ್ನು ಕೂಡ ಕೊಟ್ಟಿಲ್ಲ. ಇದು ಇಷ್ಟೆಲ್ಲ ವರ್ಷಗಳು ಆದರೂ ಕೂಡ ಈಗ ಯಾರಾದರೂ ರೈತರು ಆ ಭೂ ಪರಿಹಾರಕ್ಕಾಗಿ ಇಲ್ಲ ಬದಲಿ ನಿವೇಶನಕ್ಕಾಗಿ ಬಿಡಿ ಹತ್ರ ಬಂದರೆ ಇದೇ ರೀತಿಯಲ್ಲಿ ಕೂಡ ಲಂಚ ಕೊಡೋದು ತಪ್ಪಿದ್ದಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದು ಕೂಡ ಬೇಕಾಗಿಲ್ಲ. ಹೀಗಾಗಿ ರೈತರು ಯಾರೇ ಬಂದರೂ ಕೂಡ ಪರಿಹಾರಕ್ಕಾಗಿರ್ಬೋದು ಇಲ್ಲ ಬದಲಿ ನಿವೇಶನಕ್ಕಾಗಿ ಯಾರೇ ಬಂದರೂ ಕೂಡ ನಮಗೊಂದಿಷ್ಟು, ನಮ್ಮ ಮೇಲಧಿಕಾರಿಗಳಿಗೊಂದಿಷ್ಟು, ಅಧ್ಯಕ್ಷರಿಗಿಷ್ಟು, ಟೌನ್ ಪ್ಲಾನಿಂಗ್ ಅವ್ರಿಗಿಷ್ಟು, ಅದೇ ರೀತಿಯಲ್ಲಿ ಕೂಡ ಏನು ಅದೇ ರೀತಿಯಲ್ಲಿ ಕೂಡ ಅಭಿಯಂತರ ಸದಸ್ಯರಿರ್ತಾರೆ, ಅವರು ಇರ್ತಾರೆ, ಮತ್ತು ಬೋರ್ಡ್ ಮೆಂಬರ್ಸ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಹಂತವಾಗಿ 10 ರಿಂದ 12 ಜನರಿಗೆ ಹಣವನ್ನು ತಲುಪಿಸಬೇಕು. ಈ ಕಾರಣದಿಂದಾಗಿ ನೀವು ಬದಲಿ ನಿವೇಶನನಾದರೂ ಪಡೆದುಕೊಳ್ಳಿ, ಪರಿಹಾರನ ಪಡೆದುಕೊಳ್ಳಿ, ನಮಗೆ ಒಂದಷ್ಟು ಹಣವನ್ನು ಕೊಡಲೇಬೇಕಂತ ಡಿಮ್ಯಾಂಡ್ ಮಾಡಿರುವಂಥದ್ದು ನೇರವಾಗಿ ಇದು ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಶೋಕ್ ಬಾಗಿ ಎಡಬ್ಲ್ಯೂ ಹಣವನ್ನು ಕೇಳಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಈಗಾಗಲೇ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ಏನು ಆಯುಕ್ತರಿಗೆ, ಬಿಡಿ ಆಯುಕ್ತರಿಗೆ ಕೂಡ ದೂರನ್ನು ಕೂಡ ಸಲ್ಲಿಸಿದರು. ಈ ದೂರಿನ
ಹೆಸರನ್ನ ಆಧಾರವಾಗಿ ಇಟ್ಕೊಂಡು ಈಗಾಗಲೇ ಏನು ಅಶೋಕ್ ಭಾಗಿಯವರು ಕೂಡ ಆಯುಕ್ತರು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು ಕಾರಣವನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಏನು ಅಶೋಕ್ ಭಾಗಿ ಉತ್ತರವನ್ನು ಕೂಡ ಕೊಡ್ತಾರೋ ಗೊತ್ತಿಲ್ಲ. ಯಾಕೆಂತಂದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಗೊತ್ತಿರೋಂಥದ್ದು, ರೈತರು ಕೂಡ ಗೊತ್ತು. ಇಲ್ಲಿಂದ ಏನು P1 ಇಂದ ಹಿಡಿದು ಇಲ್ಲಿ ವಾಚ್ಮ್ಯಾನ್ ಇಂದ ಹಿಡಿದು BDAದಲ್ಲಿರುವಂಥ ಅಧ್ಯಕ್ಷರಿಂದ ಹಿಡಿದು ಯಾರು ಮಂತ್ರಿಗಳಾಗಿರ್ತಾರೆ ಎಲ್ಲರೂ ಕೂಡ ಗೊತ್ತು. ಇಲ್ಲಿ ಹಣ ಕೊಟ್ಟರೆ ಯಾವುದೇ ರೀತಿ ಅಂತ ಕೂಡ ಆ ಫೈಲ್ ಕೂಡ ಮೂವ್ ಆಗೋದಿಲ್ಲ ಅಂತ. ಈ ಕಾರಣದಿಂದಾಗಿ ಅವರು ಅಶೋಕ್ ಭಾಗಿ ಏನಂತ ಕೊಡಬೇಕಂದ್ರೆ ರಿಪ್ಲೈ ಈಗ ಹೌದು ಕಾಮನ್ ಆಗಿ ಎಲ್ಲರೂ ಕೂಡ ತಗೋತಾರೆ, ನಾನು ಕೂಡ ಅದೇ ರೀತಿಯಾಗಿ ಕೂಡ ಹಣ ತೆಗೆದುಕೊಂಡಿದ್ದೀನಿ ಅಂತಲೇ ರಿಪ್ಲೈ ಕೊಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾನು ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಕಾರಣನಿಲ್ಲ, ತಗೊಂಡಿಲ್ಲ ಅಂತಂದ್ರೆ ಫೈಲ್ ಕೂಡ ಮೂವ್ ಆಗೋದಿಲ್ಲ ರೈತರದು. ಈ ಕಾರಣದಿಂದಾಗಿ ಅಶೋಕ್ ಭಾಗಿ ಅಂತ ಸೇರಿದಂತೆ ಪ್ರತಿಯೊಬ್ಬ ಏನು ಇಂಜಿನಿಯರ್ಗಳಾಗಿರ್ಬೋದು, ಬೇರೆ ಅಧಿಕಾರಿಗಳಾಗಿರ್ಬೋದು, ರೈತರನ್ನ ಪದೇ ಪದೇ ಏನು ಅಲದಾಡಿಸಿ ಸುಮಾರು 16 ವರ್ಷಗಳ ಕಾಲ ಅವರು ಈ ಭೂಮಿನೂ ಬೇಡ, ನಮ್ಮ ಪರಿಹಾರನೂ ಬೇಡ, ಬದಲಿ ನಿವೇಶನೂ ಬೇಡ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಏನು ಚಪ್ಪಲಿಯನ್ನು ಸವಿದುಕೊಂಡು ಈ ಕಡೆ ತಲೆ ಹಾಕೋದನ್ನೇ ಮರ್ತಿದ್ದಾರೆ. ಇಂಥವ್ರಿಗಾದರೂ ಕಠಿಣ ಶಿಕ್ಷೆಯನ್ನು ಕೊಟ್ಟು ರೈತರಿಗೆ ಸೇರಬೇಕಾದಂಥ ಪರಿಹಾರ ಇರ್ಬೋದು, ಬದಲಿ ನಿವೇಶನವನ್ನು ಕೊಟ್ಟರೆ ಇನ್ಮುಂದಾದರೂ ಕೂಡ BDAಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಕೂಡ ಹೇಳ್ಬೋದು. ಸಂಪತ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.